ನಮ್ಮ ಕರಾವಳಿಯ ಸ್ಪೆಷಲ್ ದೋಸೆಯಲ್ಲಿ ಒಂದು ಈ ದೋಸೆ. ಇದಕ್ಕೆ ಸಿಂಗೋಳಿ ಓಡ್ ದೋಸೆ ಅಥವಾ ಹಂಚಿನ ದೋಸೆ ಅಂತ ಕರೀತಾರೆ ನಮ್ಮ ಕುಂದಾಪುರ ಕಡೆ. ಹಾಗೆ ತುಳುವಲ್ಲಿ ಓಡ್ಪಾಳೆ ಅಂತಲೂ ಕರೀತಾರೆ. ದೋಸೆ ಮಾಡೋಕ್ಕೆ ಮೊದಲಿಗೆ 1 ಕಪ್ ಅಕ್ಕಿನ 3 to 4 ಅವರ್ಸ್ ನೆನೆ ಹಾಕಬೇಕು. ರುಬ್ಕೊಳ್ಬೇಕಾದ್ರೆ ಕಾಯಿ ಹಾಲು ಅಥವಾ ಕಾಯಿ ತುರಿನ ಹಾಕಿ ಸ್ಮೂತ್ ಬ್ಯಾಟರ್ನ ರುಬ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಬ್ಯಾಟರ್ದು ಕನ್ಸಿಸ್ಟೆನ್ಸಿನ ಚೆಕ್ ಮಾಡ್ಕೊಳ್ಬೇಕು. ಹಾಗೆ ಈ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೀರು ದೋಸೆಗಿಂತ ಸ್ವಲ್ಪ ದಪ್ಪ ಆಗಿರುತ್ತೆ. ಈ ದೋಸೆ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈ ದೋಸೆ ಮಾಡೋದು ಮಣ್ಣಿನ ಹೆಂಚು ಅಥವಾ ಮಣ್ಣಿನ ತವದ ಮೇಲೆ. ಮೊದಲಿಗೆ ಕಾದಿರೋ ತವಕ್ಕೆ ಒದ್ದೆ ಬಟ್ಟೆಯಿಂದ ಒರೆಸ್ಕೊಳ್ಬೇಕು. ನಂತರ 1 ಸೌಟ್ ಆಗುವಷ್ಟು ಹಿಟ್ಟನ್ನು ಹಾಕಿ 1 ನಿಮಿಷ ಇದನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ನಂತರ ನಿಧಾನವಾಗಿ ಸೌಟಿಂದ ದೋಸೆನ ತೆಗೆದ್ರೆ ಆಯಿತು. ಇನ್ ಕೇಸ್ ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿನ ಸ್ವಲ್ಪ ಹುರಿದ್ಕೊಂಡು ಅರ್ಧ ಗಂಟೆ ಹೊತ್ತು ನೆನೆ ಹಾಕಬೇಕು. ನಂತರ ರುಬ್ಕೊಂಡು ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ಕಡಿಮೆ ಇಂಗ್ರೀಡಿಯೆಂಟ್ಸ್, ಸೂಪರ್ ಟೇಸ್ಟ್, ಹಾಗೆ ಈಸಿ ಟು ಮೇಕ್. ಒಂದ್ಸಲ ಟ್ರೈ ಮಾಡಿ.